ನಮ್ಮ ಸುರೇಶ್ ಕುಮಾರ್ ಅವರು ಚಿನ್ನಯ್ಯನ ಬುರುಡೆ ವಿಚಾರದಲ್ಲಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿಚಾರದಲ್ಲಿ, ಈ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬಂದಂತಹ ವಿಚಾರಗಳನ್ನು ಇಟ್ಕೊಂಡು ಸದನದಲ್ಲಿ ಮಾತನಾಡಿದರು. ಸದನದಲ್ಲಿ ಉಲ್ಲೇಖ ಮಾಡಿ ಮಾತನಾಡಿದರು. ಯಾವುದೋ ಕಟ್ ಆ್ಯಂಡ್ ಪೇಸ್ಟ್ ವಿಡಿಯೋ ಇಟ್ಕೊಂಡು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಅಪರಾಧಿ ಸ್ಥಾನದಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಅವಹೇಳನ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ನಮ್ಮ ಸುರೇಶ್ ಕುಮಾರ್, ರಾಜಾಜಿನಗರದ ಶಾಸಕರು, ಮಾಜಿ ಕಾನೂನು ಸಚಿವರಾಗಿದ್ದಂಥವರು ಅಲ್ಲಿ ಉಲ್ಲೇಖ ಮಾಡ್ತಾರೆ, ವಿಧಾನಸಭೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಅಂತಹ ಸುರೇಶ್ ಕುಮಾರ್ ಅವರ ಮೇಲೆ ಇವತ್ತು ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ವಕೀಲರಾದಂತಹ ಮುಕುಂದ್ ರಾಜ್ ಅವರು ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಹೇಳೋದಕ್ಕೆ ಬಹಳ ಸುಲಭ ಅಲ್ಲ. ಸುರೇಶ್ ಕುಮಾರ್ ಅವರು ಬಹಳ ಪ್ರಜ್ಞಾವಂತ ಸಜ್ಜನ ರಾಜಕಾರಣಿ ಅಂತ ನಾವು ತಿಳ್ಕೊಂಡಿದ್ವಿ. ಅವ್ರ ಮೇಲೆ ಲೋಕಾಯುಕ್ತದಲ್ಲಿ ದೂರು ಸಲ್ಲಿಕೆ ಆಗುತ್ತೆ ಅಂತಂದರೆ ಇಲ್ಲಿ ಸೌಜನ್ಯ ಹೋರಾಟಗಾರರನ್ನು ವಿಲನ್ನಾಗಿ ಮಾಡ್ತಾರೆ. ಇಲ್ಲಿ ಚಿನ್ನಯ್ಯ ಬಂದು ಅಲ್ಲಿ ಅಗಿಬೇಕಾದ್ರೆ ಸಿಕ್ಕಿದಂಥ ಅಸ್ಥಿ ಪಂಜರಗಳನ್ನು, ಈ ಅಸ್ಥಿ ಪಂಜರ ಸಿಕ್ಕಿದವೆ, ಇದು ಮುಂದುವರಿಸಬೇಕು, ಮುಂದೆ ನಿಂತು ಸುರೇಶ್ ಕುಮಾರ್ ಅವರು ಹೇಳಬೇಕಾಗಿತ್ತು. ಅವರು ಎಲ್ಲೆಲ್ಲಿ ಹೇಳ್ತಾನೋ ಅಲ್ಲಿ ಅಗಿರಿ, ಇನ್ನು ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದು ವಿಧಾನಸಭೆಯಲ್ಲಿ ನಿಂತ್ಕೊಂಡು ಮಾತನಾಡಬೇಕಾದಂಥ ಸುರೇಶ್ ಕುಮಾರ್ ಅವರು ಯಾರನ್ನೋ ರಕ್ಷಣೆ ಮಾಡಲಿಕ್ಕೆ ಹೋದಂಥ ಸುರೇಶ್ ಕುಮಾರ್ ಅವರು ಅವತ್ತು ಅವರ ಮೇಲಿದ್ದಂತಹ ನಂಬಿಕೆ ಇತ್ತಲ್ಲ, ಒಬ್ಬ ಸಜ್ಜನ ರಾಜಕಾರಣಿ ನ್ಯಾಯಯುತವಾಗಿ ಮಾತನಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ವಲ್ಲ, ಎಲ್ಲವೂ ಸಹ ಹುಸಿಯಾಗಿತ್ತು. ಇವತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಹರೀಶ್ ಪುಂಜಾ ಕೊಟ್ಟಿದ್ದಂತಹ ಸ್ಟೇಟ್ಮೆಂಟನ್ನು, ಅವನು ಮೀಡಿಯಾ ಮುಂದೆ ಹೇಳಿದ್ದನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿಯವರೇ ಹೇಳಿದ್ದು ಅಂತ ಹೇಳ್ಬಿಟ್ಟು ಏನು ನಗೆಪಾಟ್ಲಾಗಿದ್ದಂಥ ಸುರೇಶ್ ಕುಮಾರ್ ಅವರು ಅದರ ಬಗ್ಗೆ ಕ್ಷಮೆನೇ ಕೇಳಲಿಲ್ಲ. ಕಟ್ ಆ್ಯಂಡ್ ಪೇಸ್ಟ್ ಆಗಿದ್ದಂಥ ವಿಡಿಯೋ, ವಾಟ್ಸಾಪಲ್ಲಿ ಬಂದಂತಹ ವಿಡಿಯೋವನ್ನು ಉಲ್ಲೇಖ ಮಾಡಿ ನಗೆಪಾಟ್ಲಾದರು. ಕ್ಷಮೆ ಕೇಳಿಲ್ಲ. ಸೌಜನ್ಯ ಹೋರಾಟಗಾರರನ್ನು ವಿಲನ್ನಾಗಿ ಬಿಂಬಿಸ್ಕೊಳ್ಕ ಹೋದರು. ಅದು ವಿಧಾನಸಭೆ, ಪರಮ ಪವಿತ್ರವಾದಂತಹ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಇವರು ಏನೆಲ್ಲ ಮಾತಾಡಿದ್ರು, ಏನೆಲ್ಲ ಮಾಡಿದ್ರು, ಕಾರ್ ರ್ಯಾಲಿಗಳನ್ನು ಮಾಡಿದ್ರು, ಧರ್ಮಯುದ್ಧ ಅಂತ ಮಾಡಿದ್ರು. ಯಾರನ್ನು ಉಳಿಸ್ಲಿಕ್ಕೆ ಹೋದ್ರು ಇವರು? ಇವತ್ತಿಗೂ ಸಹ ಆ ಸೌಜನ್ಯ ಎಂಬ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಲ್ಲ, ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದೀವಲ್ಲ, ಇದು ಹೋರಾಟದ ತುದಿಗೆ ತೆಗೆದುಕೊಂಡು ಹೋಗಬೇಕು. ಯಾರು ಈ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿದ್ದಾರೆ? ಈಗೇನು ಹೈ ವಿಟ್ನೆಸ್ ಚಿಕ್ಕ ಕೆಂಪಮ್ಮನವರು ಬಂದಿದ್ದಾರೆ. 17 ಸಾಕ್ಷಿಗಳನ್ನು ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಸಲ್ಲಿಕೆ ಮಾಡಿದ್ದಾರೆ ಮುಚ್ಚಿದ ಲಕೋಟೆಯಲ್ಲಿ. ಎಲ್ಲವೂ ಸಹ ಹೊರಗಡೆ ಬರುತ್ತೆ. ಕೊನೆಯ ಪಕ್ಷ ಸುರೇಶ್ ಕುಮಾರ್ ಅವರಿಗೆ ಆ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿದ್ದಂಥವ್ರು ಯಾರು? ಅವರು ಕಾನೂನು ಸಚಿವರಾಗಿದ್ದಂಥವರು. ಆ ಜಡ್ಜ್ಮೆಂಟ್ ಕಾಪಿ ಓದಬೇಕಾಗಿತ್ತು. ಆ ಜಡ್ಜ್ಮೆಂಟ್ ಕಾಪಿ ಓದಿ ಅಲ್ಲಿ ಏನಿತ್ತು, CC ಕ್ಯಾಮ್ರಾ ಬಗ್ಗೆ ಇತ್ತು, ಅಲ್ಲಿ ಏನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರ್ಬೋದು ಅನ್ನೋ ರೀತಿಯಲ್ಲಿತ್ತು. ಎಲ್ಲವೂ ಇತ್ತಲ್ವ. ಇಲ್ಲಿ ಏನು ವೈದ್ಯಾಧಿಕಾರಿಗಳ ತಪ್ಪಿತ್ತು, ತನಿಖಾಧಿಕಾರಿ ತಪ್ಪಿತ್ತು, ಅಕ್ವಿಟಲ್ ಕಮಿಟಿ ರಚನೆಯ ಬಗ್ಗೆ ಇತ್ತು. ಇಷ್ಟೆಲ್ಲ ಓದಿರುವಂತಹ ಸುರೇಶ್ ಕುಮಾರ್ ಅವರು ಕೊನೆಯ ಪಕ್ಷ ಮಾನವೀಯತೆ ದೃಷ್ಟಿಯಿಂದಾದರೂ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗಿದ್ದಂಥದ್ದು ಅಕ್ವಿಟಲ್ ಕಮಿಟಿ ಯಾಕೆ ರಚನೆ ಮಾಡಿಲ್ಲ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗಿತ್ತು. ಮಾಡಲೇ ಇಲ್ಲ. ಸದನದಲ್ಲಿ ಒತ್ತಾಯ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಚಿನ್ನಯ್ಯ ಊತ ಹಾಕಿರುವಂತಹ ಜಾಗದಲ್ಲಿ ಇಷ್ಟೆಲ್ಲ ಅಸ್ಥಿ ಪಂಜರಗಳು ಸಿಗ್ತಾ ಇದ್ದಾವೆ, ಇದು ಮುಂದುವರಿಸಬೇಕು, ಇದರ ಹಿಂದೆ ಯಾರಿದ್ದಾರೆ, ಇದ್ರ ಹೊರಗಡೆ ಬರಬೇಕು ಅಂತೇಳಿ ಒಬ್ಬ ಪ್ರಜ್ಞಾವಂತ ರಾಜಕಾರಣಿಯಾಗಿ ಮಾತನಾಡಬೇಕಾಗಿತ್ತು. ಸದನದಲ್ಲಿ ಸರ್ಕಾರದ ಮೇಲೆ ಒತ್ತಡ ಇರಬೇಕಾಗಿತ್ತು, ಮಾಡಲಿಲ್ಲ. ಇವತ್ತು ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆ. ಕಾಂಗ್ರೆಸ್ ಪಕ್ಷದ ವಕೀಲರಾದಂಥ ಮುಕುಂದ್ ರಾಜ್ ಅವರು ಲೋಕಾಯುಕ್ತಿಗೆ ದೂರು ಸಲ್ಲಿಸ್ತಾರೆ ಅಂತಂದರೆ ಅದರಲ್ಲಿ ಉರುಳಿಲ್ಲದೆ ಇರುತ್ತಾ? ವಾಟ್ಸಪ್ ಯೂನಿವರ್ಸಿಟಿಲಿ ತೆಗೆದಿರುವಂಥದ್ದಲ್ಲ ಅದು. ಅವರು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಅಂತಂದರೆ ದಾಖಲೆಗಳಿರುತ್ತೆ. ಸಜ್ಜನ ರಾಜಕಾರಣಿ ಅಂತ ನಾವು ತಿಳ್ಕೊಂಡಿದ್ವಿ, ಸತ್ಯದ ಪರವಾಗಿ ನಿಂತ್ಕೊಳ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಸುರೇಶ್ ಕುಮಾರ್ ಅವರು ಈ ವಿಚಾರದಲ್ಲಿ, ನಮ್ಮ ಸೌಜನ್ಯ ಹೋರಾಟದ ವಿಚಾರದಲ್ಲಿ, ಚಿನ್ನಯ್ಯನ ವಿಚಾರದಲ್ಲಿ, ಆನೆ ಮಾಹುತನ ಜೋಡಿ ಕೊಲೆ ವಿಚಾರದಲ್ಲಿ, ಈ ಎಲ್ಲದರ ವಿಚಾರದಲ್ಲಿ, ಯಾಕೆ ಸುರೇಶ್ ಕುಮಾರ್ ಅವರಿಗೆ ವಿಧಾನಸಭೆಯಲ್ಲಿ ನಿಂತ್ಕೊಂಡು ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಕಟ್ ಆ್ಯಂಡ್ ಪೇಸ್ಟ್ ವಿಡಿಯೋ ಬಗ್ಗೆ ಮಾತನಾಡ್ಲಿಕ್ಕೆ ಬರುತ್ತೆ, 74 UDRಗಳ ಬಗ್ಗೆ ಮಾತಾಡೋಕ್ಕೆ ಬರಲ್ವಾ?
74 UDRಗಳು ಇವತ್ತು ಹೈಕೋರ್ಟಲ್ಲಿ ಇದೆಯಲ್ಲ, ಯಾಕೆ ಒಬ್ಬ ಕಾನೂನು ಸಚಿವರಾಗಿದ್ದಂಥವರು ಯಾತಕ್ಕೆ ಅದರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಆಗ್ತಾ ಇಲ್ಲ? 74 UDRಗಳಿಗೆ FIR ಆಗಬೇಕು ಅಂತೇಳಿ ಬಾಲನ್ ಅವರು ವಾದ ಮಾಡ್ತಾ ಇದ್ದಾರಲ್ವ. ಸರ್ಕಾರಕ್ಕೆ ನೋಟಿಸ್ ಇಶ್ಯೂ ಆಗಿದೆಯಲ್ಲ, ಇದರ ಬಗ್ಗೆ ಮಾತನಾಡಬೇಕು ಸುರೇಶ್ ಕುಮಾರ್ ಅವರು. ಮಾತಾಡೋದಿಲ್ಲ. ಕರಾವಳಿಯ ಭಾರತೀಯ ಜನತಾ ಪಕ್ಷದ MLAಗಳು, ಸಂಸದರುಗಳು ಗಪ್ಚಿಪ್ ಆಗಿಬಿಟ್ಟಿದ್ದಾರೆ. ಅವರು ಯಾರನ್ನು ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ಅವರು ಹಿಂದೂವಾದಿಗಳು, ಮಾತೆತ್ತಿದ್ರೆ ಕೇಸರಿ ಹಾಕ್ಕೊಳ್ತಾರೆ, ಮಾತೆತ್ತಿದ್ರೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತಾರೆ. ಆದರೆ ಇಲ್ಲಿ ಹಿಂದೂಗಳಿಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಒಬ್ಬರು ಬಾಯಿ ಬಿಚ್ಚಲ್ಲ. ಈಗ ಆಗಿರುವಂಥ ಅಷ್ಟು ಜನರು ಅನ್ಯಾಯಕ್ಕೊಳಗಾಗಿರುವಂಥವ್ರು ಹಿಂದೂಗಳು ತಾನೇ. ಎಂತೆಂತಹ ಡಬಲ್ ಸ್ಟ್ಯಾಂಡರ್ಡ್ಗಳನ್ನು ಮಾತಾಡ್ತಾರೆ, ಎಂತೆಂತಹ ಡ್ರಾಮಾಗಳನ್ನು ಮಾಡ್ತಾರೆ ನೋಡಿ. ಸತ್ಯದ ಪರವಾಗಿ ನಿಲ್ಲುವಂತಹವರು, ತನಗೆ ಸಮಸ್ಯೆ ಆದರೂ ಪರವಾಗಿಲ್ಲ, SIT ಅವರು ನನಗೆ ಧಮಕಿ ಹಾಕಿದರೂ ಪರವಾಗಿಲ್ಲ, ನಾನು ಸತ್ಯ ಹೇಳ್ತೇನೆ ಅಂತೇಳಿ ಚಿಕ್ಕ ಕೆಂಪಮ್ಮನವರು ಧೈರ್ಯವಾಗಿ ಬಂದು ಮೀಡಿಯಾಗಳ ಮುಂದೆ ಹೇಳಿದ್ದಾರೆ. ಫಸ್ಟು ವಾಯ್ಸ್ ರೆಕಾರ್ಡ್ ಬಂತು, ಆಮೇಲೆ ಮುಖವನ್ನು ಮುಚ್ಕೊಂಡು ಬಂದು ಮಾತಾಡಿದ್ರು. ಅದಾದ ನಂತರ SIT ಅವರು ಯಾವತ್ತು ಇವರನ್ನು ಎದುರಿಸೋಕ್ಕೆ ಶುರು ಮಾಡಿದ್ರೋ ಆವತ್ತು ನೇರವಾಗಿ ಓಪನ್ ಆಗಿ ಬಂದು ಅವರು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದು ಸತ್ಯದ ಹೋರಾಟ ಅಂತಂದರೆ ಸುರೇಶ್ ಕುಮಾರ್ ಅವರೇ, ಇದು ಸತ್ಯದ ಹೋರಾಟ. ಈ ಹೋರಾಟದಲ್ಲಿ ಜನಸಂಖ್ಯೆ ಕಡಿಮೆ ಇರ್ಬೋದು, ಹಿಂದುಗಡೆ ತೆರೆಮರೆಯಲ್ಲಿ ಸಪೋರ್ಟ್ ಕೊಡ್ತಾ ಇರ್ಬೋದು, ಆದರೆ ಸತ್ಯವನ್ನು ಗೆಲ್ಲಿಸೋದಕ್ಕೆ ಕುರುಕ್ಷೇತ್ರದಲ್ಲಿ ಪಾಂಡವರು ಇದ್ದಿದ್ದು 5 ಜನ. ಅಂತಿಮವಾಗಿ ಕುರುಕ್ಷೇತ್ರದಲ್ಲಿ ಕೌರವರ ಪರವಾಗಿದ್ದಂತಹ 100 ಕೌರವರು ಅಕ್ಷೋಣ್ಯ ಸೈನ್ಯ ಅಂತ ಏನು ಹೇಳ್ತೀವಲ್ಲ, ಅದು ಇದ್ದರೂ ಸಹ ಗೆದ್ದಿದ್ದು ಪಾಂಡವರು. ಸತ್ಯ ಗೆಲ್ತು. ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದು ಸತ್ಯದ ಪರವಾಗಿ, ಪಾಂಡವರ ಪರವಾಗಿ, ಕೌರವರ ಪರವಾಗಿ ಅಲ್ಲ. ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸುರೇಶ್ ಕುಮಾರ್ ಅವರೇ. ಇವತ್ತು ಸೌಜನ್ಯ ಹೋರಾಟ ಆಗಿರ್ಬೋದು, ಯಮುನಾ ನಾರಾಯಣನ ವಿಚಾರ ಆಗಿರ್ಬೋದು, 74 UDRಗಳ ಬಗ್ಗೆ ಆಗಿರ್ಬೋದು, ಚಿನ್ನಯ್ಯನ ವಿಚಾರ ಆಗಿರ್ಬೋದು, ಎಲ್ಲದಕ್ಕೂ ಹಿಂದೆ ನಿಂತು ಶ್ರೀಕೃಷ್ಣ ಪರಮಾತ್ಮನ ರೀತಿಯಲ್ಲಿ ಬಾಲನ್ ಅವರು ನಿಂತಿದ್ದಾರಲ್ಲ, ಇದನ್ನೇ ನಾವು ಹೇಳ್ತಾ ಇರುವಂಥದ್ದು. ಸತ್ಯಮೇವ ಜಯತೆ. ಒಬ್ಬ ಹಿರಿಯ ವಕೀಲರಾಗಿರುವಂಥ ಸುರೇಶ್ ಕುಮಾರ್ ಅವರು ಇಂತಹ ವಿಚಾರಗಳ ಬಗ್ಗೆ ಮಾತನಾಡಬೇಕಾಗಿತ್ತು. ಹಿಂದುತ್ವ ಅಂತ ಹೇಳುವಂಥ ಸುರೇಶ್ ಕುಮಾರ್ ಅವರು ಹಿಂದೂಗಳಿಗೆ ಆಗಿರುವಂತಹ ಅನ್ಯಾಯವನ್ನು ಕಾನೂನು ರೀತಿಯಲ್ಲಿ ಎದುರಿಸಬೇಕಾಗಿತ್ತು. ಆದರೆ ಯಾವುದು ಸಪೋರ್ಟ್ ಮಾಡದೆ ಇವತ್ತು ಬಾಲನ್ ಅಂತವರು ಬಂದು ಮಾಡ್ತಾ ಇದ್ದಾರೆ. ಅದಕ್ಕೂ ಸಹ ತಡೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದೀರಿ. ಸಪೋರ್ಟ್ ಇಲ್ಲ. ಕಾರ್ ರ್ಯಾಲಿಗಳು, ಧರ್ಮಯುದ್ಧ, ಧರ್ಮ ಸಂರಕ್ಷಣಾ ಸಭೆ ಏನೆಲ್ಲ ಮಾಡಿದ್ರೂ ಸಹ ಈ ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಕುಗ್ಗಿಸೋದಕ್ಕೆ ಆಗೋದಿಲ್ಲ. ಸುರೇಶ್ ಕುಮಾರ್ ಅವರೇ, ಇದನ್ನೇ ಹೇಳ್ತಾ ಇರುವುದು ಸತ್ಯಮೇವ ಜಯತೆ ಅಂತ. ವಿಧಾನಸಭೆಯಲ್ಲಿ ನೀವು ಏನು ಆರೋಪ ಮಾಡಿದ್ರಿ, ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರ ಮೇಲೆ ಕಟ್ ಆ್ಯಂಡ್ ಪೇಸ್ಟ್ ವಿಡಿಯೋ ಆರೋಪ ಮಾಡಿದ್ರಿ, ನೀವು ಸೌಜನ್ಯ ಹೋರಾಟಗಾರರನ್ನು ಬಿಂಬಿಸಿದ್ರಿ. ಇವತ್ತು ಮುಕುಂದ್ ರಾಜ್ ಅವರು ಲೋಕಾಯುಕ್ತಿಗೆ ನಿಮ್ಮ ಮೇಲೆ ದೂರನ್ನು ಕೊಟ್ಟಿದ್ದಾರೆ. ತನಿಖೆಗೆ ಕೊಟ್ಟಿದ್ದಾರೆ. ಇಲ್ಲಿ ಅನ್ಯಾಯ ಆಗಿದೆಯೋ, ಭ್ರಷ್ಟಾಚಾರ ಆಗಿದೆಯೋ ತನಿಖೆಯಲ್ಲಿ ಹೊರಗಡೆ ಬರುತ್ತಲ್ಲ. ಆದರೆ ಆರೋಪ ತಾನೇ. ಇದನ್ನೇ ಹೇಳುವಂಥದ್ದು. ಸತ್ಯ ಯಾವತ್ತಿದ್ರೂ ಸಾಯೋದಿಲ್ಲ. ಒಂದಲ್ಲ ಒಂದು ಸಾರಿ ಲೇಟ್ ಆಗುತ್ತೆ, ಹೊರಗಡೆ ಬಂದೇ ಬರುತ್ತೆ. ಯಾರ್ಯಾರು ಇವತ್ತು ಸೌಜನ್ಯಗೆ ಅತ್ಯಾಚಾರ ಮಾಡದಿರುವಂಥವ್ರು, ಈ ಬುರುಡೆಗಳ ವಿಚಾರ, ಎಲ್ಲ ವಿಚಾರದಲ್ಲೂ ಹೊರಗಡೆ ಬಂದೇ ಬರುತ್ತೆ. ಈಗಲೂ ಸಹ ಮಾನಸಿಕವಾಗಿ ಕುಗ್ಗುತ್ತಾ ಇದ್ದಾರೆ, ಮಾನಸಿಕವಾಗಿ ತಳಮಳಗೊಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಕಡೆ ಇರುವಂತಹ ಅಂಧ ಭಕ್ತರುಗಳು ಯಾವ್ಯಾವ ರೀತಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ಎಲ್ಲವನ್ನೂ ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸತ್ಯದ ಪರವಾಗಿರುತ್ತೆ, ನ್ಯಾಯದ ಪರವಾಗಿರುತ್ತೆ. ಸತ್ಯ ಗೆಲ್ಲಬೇಕು ಅನ್ನೋ ವಿಚಾರದಲ್ಲಿ ಯಾವತ್ತಿಗೂ ಸಹ ಒಂದು ಹೆಜ್ಜೆ ಮುಂದೆ ಇರುತ್ತೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.